ಹಲೋ ಗೈಸ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಏನಿಲ್ಲ, ಅದು ಏನು ಅಂತಂದರೆ ಅಕ್ಕಿಗಳನ್ನ ಆಡಕ್ಕೆ ಬಿಟ್ಟಿದ್ವಿ. ಸೊ ಅದ್ರದ್ದೇ ನಾನು ವೀಡಿಯೋ ಮಾಡಿ ಹಾಕಿದ್ದೆ, ಒಂದೊಂದೇ ಕ್ಲಿಪ್ ಹಾಕಿದೆ. ಯಾಕಂತಂದರೆ ನನಗೆ ತುಂಬ ಅಲ್ಲಿ ಅದು ಫುಲ್ ಕವರಪ್ ಮಾಡೋಕ್ಕೂ ಕೂಡ ಆಗ್ತಾಯಿದ್ದಿಲ್ಲ. ಯಾಕಂತಂದರೆ ಅಲ್ಲಿ ಅಕ್ಕಿಗಳು ವಾಚ್ ಮಾಡಬೇಕಿತ್ತು, ಮತ್ತು ಮತ್ತೊಂದು ಕೆಲಸಗಳಿರ್ತವೆ. ಸೊ ಅದರಿಂದ ವೀಡಿಯೋ ಕರೆಕ್ಟಾಗಿ ಎಂಡ್ ಕೂಡ ಮಾಡಿದ್ದಿಲ್ಲ, ನೀವೇ ಅಬ್ಸರ್ವ್ ಮಾಡಿರ್ತೀರ. ಸೊ ವೀಡಿಯೋನ ಕರೆಕ್ಟಾಗಿ ಎಂಡ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಸೊ ಅದರಿಂದ ಎಂಡ್ ಮಾಡಿದ್ದಿಲ್ಲ. ಸೊ ನಾನು ಅದೇ ಹಂಗೆ ನಿನ್ನೆ ಕಮೆಂಟ್ಗಳಲ್ಲೂ ಕೂಡ ಕಮೆಂಟ್ ಓದಿದೆ ನಿನ್ನೆ. ಅಂದರೆ ಸ್ವಲ್ಪ ಫ್ರೀ ಇತ್ತು, ಸ್ವಲ್ಪ ಕಮೆಂಟೆಲ್ಲ ಕೂತ್ಕೊಂಡು ಓದಬೇಕಾದ್ರೆ ಒಂದು ಕಮೆಂಟ್ ಬಂದಿತ್ತು. ಕಮೆಂಟ್ಗಳು ಒಂದಲ್ಲ, ಒಂದು 2-3 ಬಂದಿತ್ತು. ಬ್ರೋ, ಅಕ್ಕಿ ಯಾವಾಗ ಮೊಟ್ಟೆ ಇಡುತ್ತೆ, ಯಾವಾಗ ಮರಿ ಆಗುತ್ತೆ, ಅದ್ರ ಪ್ರೋಸೆಸ್ ಏನು ಅಂತ. ನಾನು ಇದ್ರ ಬಗ್ಗೆ ತುಂಬಾ ವೀಡಿಯೋ ಮಾಡಿದ್ದೀನಿ. ಯಾಕಂತಂದರೆ ಆಲ್ಮೋಸ್ಟ್ ನಾವು ಚಾನಲ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯಿತು ಅಂದ್ಕೊತೀನಿ. ಸೊ ನಾವು ತುಂಬ ವೀಡಿಯೋಸ್ ಮಾಡಿದ್ವಿ ಇದ್ರ ಬಗ್ಗೆ. ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ತೀನಿ. ಸೊ ತುಂಬ ವೀಡಿಯೋಸ್ ಮಾಡಿದ್ದೀವಿ. ಅಂದರೆ ಅವಾಗ ಇದ್ದಿದ್ದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್, ಇವಾಗ ತುಂಬ ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಅವರು ಎಲ್ಲ ಡಿಮ್ಯಾಂಡ್ ಮಾಡಿದ ರೀತಿ ಸೊ ಅಕ್ಕಿಗಳು ಮೊಟ್ಟೆ ಯಾವಾಗ ಇಡ್ತವೆ, ಮರಿ ಯಾವಾಗ ಮಾಡ್ತವೆ, ಏನಂತ ಪ್ರೊಸೀಜರು ಒನ್ ಬೈ ಒನ್ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ, ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಳ್ತೀನಿ. ತುಂಬ ಜನಕ್ಕೆ ಡೌಟ್ಸ್ಗಳಿದೆ, ಯಾವ ಏಜಲ್ಲಿ ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಡಬೇಕಾದ್ರೆ. ಇನ್ನೂ ಕೆಲವ್ರಿಗೆ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಯಾವ ರೀತಿ ಇರುತ್ತೆ ಅದ್ರ ಬಿಹೇವಿಯರು. ಇನ್ನು ಕೆಲವ್ರಿಗೆ ಯಾವ ಥರ ಡೌಟ್ ಅಂತಂದರೆ, ಮೊಟ್ಟೆ ಇಡಬೇಕಾದ್ರೆ ನಾವು ಯಾವ ರೀತಿ ಮೊಟ್ಟೆ ಇಟ್ಟಾಗ ಅಥವಾ ಮೊಟ್ಟೆ ಇಡಬೇಕಂದ್ರೆ ನಾವು ಯಾವ ರೀತಿ ಅಕ್ಕಿಗಳನ್ನ ನೋಡ್ಕೊಬೇಕು, ಆ ಥರ ಎಲ್ಲ ತುಂಬ ಜನಕ್ಕೆ ಡೌಟ್ಸ್ ಇದೆ. ಸೊ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ವಿಡಿಯೋ ಒಳಗಡೆ ಹೋಗಿಂದ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಬರ್ತಾಯಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 56Kಗೆ ತುಂಬಾ ಹತ್ರ ಇದ್ದೀವಿ, ಆದಷ್ಟು ಬೇಗ 56Kನ ಕಂಪ್ಲೀಟ್ ಮಾಡೋಣ. ಹಾಗೆ 60Kಗೆ ಹೋಗೋಣ, ಬೇಗ 56Kನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಆಯಿತಾ, ಲೈಕು ಸಬ್ಸ್ಕ್ರೈಬ್ ಎಲ್ಲ ಬನ್ನಿ. ಹಾಗಾದರೆ ವೀಡಿಯೋನ ಶುರು ಮಾಡೋಣ. ಫಸ್ಟು ಈ ಅಕ್ಕಿಗಳ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಾನು ಯಾವುದೂ ಕೂಡ ಬ್ರೀಡಿಂಗ್ ಬಿಟ್ಟಿಲ್ಲ, ಯಾವುದೂ ಕೂಡ ಎಲ್ಲ ಇವಾಗ ಜೊತೆ ಮಾಡ್ತಾಯಿದ್ದೀನಿ ಅಷ್ಟೇ. ಮೈಗಳೆಲ್ಲ ಇಳ್ದೋಗಿತ್ತು. ಸೊ ಅದರಿಂದ ಇವಾಗ ಸಪ್ರೇಟ್ ಮಾಡ್ಕೊಂಡು ವಾಪಸ್ ಜೊತೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೆಂಗೆ ವೀಡಿಯೋ ಅಂತಂದರೆ, ಅಕ್ಕಿಗಳು ಎಲ್ಲಾದರೂ ರೆಸ್ಟ್ ಇತ್ತು ತುಂಬ, ಅಂದರೆ ಒಂದು ವಾರದಿಂದ ಆಡ್ತಾಯಿತ್ತಲ್ವಾ. ಸೊ ಒಂದು ದಿವಸ ರೆಸ್ಟ್ ಅಂದ್ಬಿಟ್ಟು ರೆಸ್ಟ್ ಕೊಟ್ಟಿದ್ದೀರಿ ಇವತ್ತು. ಅಂದರೆ ಅಕ್ಕಿಗಳು ಯಾವುದೂ ಆಡೋಕ್ಕೆ ಬಿಟ್ಟಿಲ್ಲ ಅಲ್ವಾ, ರೆಸ್ಟಲ್ಲಿ ಇದ್ದಾವೆಲ್ಲ ಅಕ್ಕಿಗಳು. ಸೊ ಅದರಿಂದ ಚಕ್ಕರ್ಗೆಲ್ಲ ಓಡಿಸೋದು ಅದೆಲ್ಲ ಆಯಿತು. ಸೊ ಸ್ವಲ್ಪ ಟೈಮ್ ಇತ್ತಲ್ವಾ, ಹಿಂಗೆ ಊಟ ಮಾಡ್ಕೊಳ್ಳೋಕೆ ಅಂದ ಮನೆಗೆ ಬಂದಿದ್ದೆ. ಆ ಗ್ಯಾಪಲ್ಲಿ ನಿಮ್ಗೂ ವೀಡಿಯೋ ಕೊಡೋಣ. ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ. ಹೇಳಿದ್ರಿ ತುಂಬ ಜನ, ಬ್ರೋ ಲಾಫ್ಟ್ ಎತ್ತಿದ್ರೂ ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಡೈಲಿ ವೀಡಿಯೋಸ್ ಮಾಡಿ ಬ್ರೋ, ಡೈಲಿ ವೀಡಿಯೋಸ್ ಬಿಡೋಕ್ಕೆ ಟ್ರೈ ಮಾಡಿ ಅಂತ. ಒಂಥರ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ, ಈವ್ನಿಂಗ್ ಆಗಿದೆ ನಮ್ಮ ವೀಡಿಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಎಲ್ಲರಿಗೂ ಅಷ್ಟೇ, ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಅಷ್ಟೇ, ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಓಕೆನಾ? ಬನ್ನಿ, ನಿಮಗೆ ಇದ್ದಂಥ ಡೌಟ್ ಮೇನ್ ಟಾಪಿಕ್ ಕಡೆಗೆ ನಾವು ಈಗ ಹೋಗ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಡೌಟ್ ಏನು ಅಂತಂದರೆ, ಅಕ್ಕಿಗಳು ಯಾವಾಗ ಮೊಟ್ಟೆ ಇಡ್ತವೆ. ಸೊ ಇವಾಗ ನಾವು ಒಂದು ಜೊತೆ ತರ್ತೀವಿ, ಆ ಅಕ್ಕಿ ಯಾವಾಗ ಮೊಟ್ಟೆ ಇಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಅಕ್ಕಿ ಯಾವಾಗ ಮೊಟ್ಟೆ ಇಡುತ್ತೆ ಅಂತ. ಸೊ ಅಕ್ಕಿಗೆ ಅದಾದಂಥ ಪರ್ಟಿಕ್ಯುಲರ್ ಏಜ್ ಇದೆ. ಓಕೆನಾ? ಯಾವ ರೀತಿ ಮನುಷ್ಯರಿಗೆ ಬೇರೆ ಪ್ರಾಣಿ ಎಲ್ಲದಕ್ಕೂ ಒಂದೊಂದು ಪರ್ಟಿಕ್ಯುಲರ್ ಏಜ್ ಇರುತ್ತೆ, ಅದು ಅಡಲ್ಟ್. ಓಕೆನಾ? ಸೊ ಯಾವಾಗ ಅಕ್ಕಿ ಅಥವಾ ಒಂದು ಪ್ರಾಣಿ ಪಕ್ಷಿ ಯಾವಾಗ ಅದು ಅಡಲ್ಟ್ ಆಗುತ್ತೆ, ಸೊ ಆವಾಗ ಅದಕ್ಕೆ ಏನು ಅಂತಂದರೆ ಮರಿ ಹಾಕೋದು ಅಥವಾ ಮರಿ ಮಾಡೋದು ಸಾಮರ್ಥ್ಯ ಬರುತ್ತೆ. ಓಕೆನಾ? ಸೊ ಒಂದು ನಿಮಿಷ ಹಂಗೆ ರಾಗಿ ಕಲ್ತ್ಕೋಯ್ತು, ಕೆಳಗಡೆ ಬಿಟ್ಬಿಟ್ಟು ಹಾಕ್ತಿದ್ದೀನಿ ಗುರು. ತುಂಬ ದಿವಸ ಅಂದರೆ ಕೆಳಗಡೆ ಬಿಡೋಕ್ಕೆ ಟೈಮ್ ಇಲ್ಲ ನನಗೆ. ಸೊ ಅವಾಗ ಫ್ರೀ ಟೈಮಾಗಿ ಬಂದಾಗೆಲ್ಲ ಪಾಪ ಕೆಳಗಡೆ ಬಿಡ್ತೀನಿ. ಸೊ ಓಕೆನಾ, ಒಂದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಏಜ್ ಇರುತ್ತೆ. ಓಕೆನಾ? ಸೊ ಇವಾಗ ಪಾರಿವಾಳಗೆ ಯಾವ ರೀತಿ ಏಜ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕಳ್ಳಿ ಅಂತ ಅಂತಾರೆ. ಓಕೆನಾ? ಕಳ್ಳಿ ಅಂದರೆ ಏಜ್. ಓಕೆನಾ? ಅಕ್ಕಿಗಳು ಏಜ್ ಕಂಡುಹಿಡಿಯೋದು 1, 2, 3, 4, 5ನೇ ಕಳ್ಳಿ, 6ನೇ ಕಳ್ಳಿ ಹಂಗೆಲ್ಲ ಅಂತಾರಲ್ವ. ಸೊ ಅದು ಬಂದ್ಬಿಟ್ಟು ಏಜ್. ಅದು ಕಂಡುಹಿಡಿಯೋದು ಗೊತ್ತಿಲ್ಲ ಅಂದರೆ ಅದನ್ನೂ ಬೇಕಂದರೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕವರಪ್ ಮಾಡ್ತೀನಿ. ಓಕೆನಾ? ಅದರಲ್ಲಿ ವೀಡಿಯೋಗಳಿದೆ ತುಂಬ, ಗೊತ್ತಾಗಿಲ್ಲ ಅಂದರೆ ಚೆಕ್ ಮಾಡಿ, ವೀಡಿಯೋಗಳು ಸಿಗ್ಬೋದು. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಹಾಕಿ, ನಾನು ಆ ವೀಡಿಯೋನ ಕಂಪ್ಲೀಟ್ ಮಾಡಿ ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಅಕ್ಕಿ ಒಂದು ಫೀಮೇಲ್ ಬರ್ಡು ಕಂಪ್ಲೀಟ್ ಅಡಲ್ಟ್ ಏಜ್ಗೂ, ಅಂದರೆ ಒಂದೊಂದು ಅಕ್ಕಿಗಳೆಲ್ಲ 8ನೇ ಕಳ್ಳಿ 9ನೇ ಕಳ್ಳಿಯಲ್ಲೇ ಮೊಟ್ಟೆ ಇಡ್ತವೆ, ಇಲ್ಲ ಅಂತ ಇಲ್ಲ. ಸೊ ಕಂಪ್ಲೀಟ್ ಒಂದು ಅಡಲ್ಟ್ ಏಜ್ಗೆ ಬರೋದು ಬಂದ್ಬಿಟ್ಟು 10 ಕಳ್ಳಿ. ಓಕೆನಾ? ಯಾರು ಜೊತೆ ಹಾಕಲ್ಲ 8ನೇ ಕಳ್ಳಿ 9ನೇ ಕಳ್ಳಿಲೆಲ್ಲ, ಯಾಕೋರೆ ಹೆಂಗೆ ಹಾಕ್ತಾರೋ ಗೊತ್ತಿಲ್ಲ. ಸೊ ನಾವಂತೂ 10ನೇ ಕಳ್ಳಿ ಮೇಲೇ ಹಾಕೋದು. ಓಕೆನಾ? ಸೊ 10ನೇ ಕಳ್ಳಿ ಅಂದರೆ ಒಂದು ಅಡಲ್ಟ್ ಏಜ್. ಓಕೆನಾ? ಸೊ ಆವಾಗ ನಾವು ಮರಿ ಹಾಕಿದಾಗ ಏನಾಗುತ್ತೆ, ಅಥವಾ ಜೊತೆ ಮಾಡಿದಾಗ ಏನಾಗುತ್ತೆ, ಅಕ್ಕಿಗಳು ಮೊಟ್ಟೆ ಇಡುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರುತ್ತೆ. 10ನೇ ಕಳ್ಳಿ ಆದಮೇಲೆ ಅಕ್ಕಿ ಮೊಟ್ಟೆ ಇಡುತ್ತೆ, ಮೀನ್ಸ್ ಅಡಲ್ಟ್ ಆದಮೇಲೆ ಅಕ್ಕಿ ಮೊಟ್ಟೆ ಇಡುತ್ತೆ. ಓಕೆನಾ? ಇದೊಂದು ಕ್ಲಿಯರ್ ಆಯ್ತಲ್ವಾ? ಸೊ ಅದೇ ರೀತಿ ಅಕ್ಕಿ ನೆಕ್ಸ್ಟ್ ಏನು ಕೇಳ್ತಾಯಿದ್ರಿ, ಸೊ ಅಕ್ಕಿ ಮೊಟ್ಟೆ ಇಡೋ ಟೈಮಲ್ಲಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತ ಕೇಳಿದ್ರಿ. ಸೊ ತುಂಬ ಅಕ್ಕಿಗಳು ಏನು ಅಂತಂದರೆ, ಏನು ರಿಯಾಕ್ಷನ್ ಇರಲ್ಲ ಅಕ್ಕಿಗಳದ್ದು. ಓಕೆನಾ? ತುಂಬ ಅಕ್ಕಿಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ನಾನು ಅಂದ್ಕೊಂಡಿದ್ದೆ, ಒಂದು ಟೈಮಲ್ಲಿ ಎಲ್ಲ ಅಕ್ಕಿಗಳು ಈ ಥರ ಮಾಡ್ತಾವೆ, ಅವಾಗಲೇ ಮೊಟ್ಟೆ ಇರ್ತವೆ. ಇಲ್ಲ ಗುರು, ಜೊತೆ ಹಾಕಿ 1-2 ವಾರಕ್ಕೆಲ್ಲ ಒಂದು ಫಿಟ್ಟಾಗಿರೋ ಅಕ್ಕಿಗಳು ಬಂದ್ಬಿಟ್ಟು, ಓಕೆನಾ, ಒಂದು ಗಂಡು ಹೆಣ್ಣು 2 ಫಿಟ್ಟಾಗೈತೆ ಅಂದರೆ ಒಂದು ವಾರಕ್ಕೆಲ್ಲ ಮೊಟ್ಟೆ ಇಡುತ್ತೆ. ಒಂದು 7 ಡೇಸ್ ಅಷ್ಟೇ ತೊಗೊಳ್ಳೋದು, 7 to 5 ಡೇಸ್ 7 ಡೇಸ್ ತೊಗೊಳುತ್ತೆ ಗೈಸ್. ಸೊ
7 ಡೇಸಲ್ಲೆಲ್ಲ ಮೊಟ್ಟೆ ಇಡ್ಬಿಡುತ್ತೆ. ಅದೇ ಸ್ವಲ್ಪ ವೀಕಾಗಿರೋ ಅಕ್ಕಿಗಳು ಅಂದರೆ ಕರೆಕ್ಟಾಗಿ ಜೊತೆಯಾಗಿಲ್ದಿರೋ ಅಕ್ಕಿಗಳು ಅವೆಲ್ಲ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆನಾ, ವಿತ್ತಿನ ಮಂತ್ ಒಂದು 2 ವೀಕ್ಸ್ ಅಂತ ಅಂದ್ಕೊಳ್ಳಿ, ಅಷ್ಟರಲ್ಲಿ ಅಕ್ಕಿಗಳು ಮೊಟ್ಟೆ ಇಡುತ್ತೆ. ಸೊ ಅದು ತುಂಬ ಅಕ್ಕಿಗಳು ನೀವು ಅಬ್ಸರ್ವ್ ಮಾಡ್ತೀರಾ, ಅಕ್ಕಿಗಳು ಒಂದೇ ಕಡೆ ಕೂತ್ಕೊಂಡಿರುತ್ತೆ, ಅಂದರೆ ಜೊತೆ ಹಾಕಿದ್ಮೇಲೆ ಹೋಗಿ ಆ ಬೌಲಲ್ಲೇ ಕೂತ್ಕೊತಾ ಇರುತ್ತೆ, ಅಥವಾ ಕಡ್ಡಿ ಅಥವಾ ಪುಕ್ಕಗಳು ಏನೇನೋ ತೊಗೊಂಡೋಗಿ ಬೌಲಲ್ಲಿ ಇಕ್ಕೊತಾ ಇರುತ್ತೆ. ಗಂಡು ಆಚೆ ಇರೋಕ್ಕೆ ಬಿಡೋಲ್ಲ, ಹೆಣ್ಣು ಓಡಿಸ್ತಾನೆ ಇರುತ್ತೆ. ಅಂದರೆ ಗಂಡು ಆಚೆ ಇರೋಕ್ಕೆ ಬಿಡೋಲ್ಲ, ಹೆಣ್ಣು ಓಡಿಸ್ತಾ ಇರುತ್ತೆ, ಕುಕ್ಕಿ ಓಡಿಸ್ತಾ ಇರುತ್ತೆ. ಸೊ ಅಂಥ ಸಿಮ್ಟಮ್ಸ್ ಏನಾರು ನಿಮ್ದು ಬಾಡಿಲಿ ಆಗ್ತೈತೆ ಅಂತಂದರೆ ಅದು ಪ್ರೊಬೇಬ್ಲಿ ಅಕ್ಕಿ ಇನ್ನೇನು ಮೊಟ್ಟೆಗೆ ಬಂದಿದೆ ಅಂತ. ಓಕೆನಾ, ಮೊಟ್ಟೆ ಇಡೋಕ್ಕೆ ಬಂದಿದೆ, ಗಂಡು ಅದನ್ನ ಪ್ರೊಟೆಕ್ಟ್ ಮಾಡ್ತಾಯಿದೆ ಅಂತ ಅರ್ಥ. ಓಕೆನಾ, ಸೊ ಅಷ್ಟೇ ಈ ಬಿಹೇವಿಯರ್ ನಿಮಗೆ ಕಾಣಿಸುತ್ತೆ. ಇನ್ನು ನಾವು ಅಕ್ಕಿ ಮೊಟ್ಟೆ ಇಡೋಕ್ಕೆ ಬಂದೈತೆ ಏನಾನ ಇದು ತೊಗೊಬೇಕಾ ಅಂದರೆ ಏನಾನ ಇನ್ನೂ ತುಂಬ ಕೇರಿಂಗಾಗಿ ನೋಡ್ಕೊಬೇಕಾ ಅದು ಇದು ಅನ್ನೋದಾದರೆ ನೋಡ್ಕೊಬೇಕು. ಕೇರಿಂಗಾಗಿ ಅಂತ ಅಕ್ಕಿಗಳನ್ನ ಮೊಟ್ಟೆ ಇಟ್ಟಿರೋ ಅಕ್ಕಿಗಳನ್ನೇ ಮಾತ್ರ ಅಂತಲ್ಲ, ಎಲ್ಲ ಅಕ್ಕಿಗಳನ್ನೂ ನಾವು ತುಂಬ ಕೇರಿಂಗಾಗೆ ನೋಡ್ಕೊಬೇಕು. ಆವಾಗಲೇ ನಾವು ಮಾಡೋ ಕೆಲಸಕ್ಕಾಗಲಿ ನಾವು ಸಾಕ್ತಿರೋ ಅಕ್ಕಿಗಾಗಲಿ ಅದಕ್ಕೆ ಒಂದು ಬೆಲೆ. ಓಕೆನಾ, ಚೆನ್ನಾಗಿ ನೋಡಿಕೊಂಡ್ರೇ ಅಕ್ಕಿ ನಮಗೆ ಚೆನ್ನಾಗಿರೋ ಪಟ್ಟಗಳು ಮಾಡಿಕೊಡುತ್ತೆ. ಅಕ್ಕಿಗಳೇ ವೀಕ್ ಆಗಿದ್ದರೆ ಪಟ್ಟಗಳು ಇನ್ನೆಷ್ಟು ವೀಕಾಗಿ ಬರ್ತವೆ. ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಪಟ್ಟಗಳು ಚೆನ್ನಾಗಿ ಬರ್ತವೆ, ಅದ್ರ ರಿಸಲ್ಟ್ಗಳು ಚೆನ್ನಾಗಿ ಬರ್ತವೆ, ಎಲ್ಲದೂ ಈಕ್ವಲ್ ಆಗಿರುತ್ತೆ ಅವಾಗ. ಸೊ ನಿಮಗೆ ಇವಾಗ ಇಷ್ಟು ಕ್ಲಿಯರ್ ಆಗಿದೆ ಏನಂತಂದರೆ ಅಕ್ಕಿ ಯಾವಾಗ ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಡಬೇಕಾದ್ರೆ ಅದ್ರ ಬಿಹೇವಿಯರು. ಮತ್ತು ಇವಾಗ ನೀವೇನು ಡೌಟ್ ಅಂತಂದರೆ ನಾವೇನಾರ ತೊಗೊಬೇಕಂದ್ರೆ ಹೆಂಗೆ ನೋಡ್ಕೊಬೇಕು ಅಂತ. ಸೊ ನೋಡ್ಕೊಳ್ಳೋದು ಇಟ್ಕೊಳ್ಳೋದೆಲ್ಲ ನಾರ್ಮಲಾಗೇ ಇರುತ್ತೆ. ಬಟ್ ಜಸ್ಟ್ ನೀವು ಜೊತೆ ಮಾಡಿರೋ ಗೂಡುಗಳಲ್ಲಿ ಒಂದೊಂದು ಮಣ್ಣು ಹಾಕ್ಬಿಟ್ಟು ಬೌಲ್ ಇಟ್ಬಿಡಿ. ಸೊ ಯಾವ ರೀತಿ ಅಂತಂದರೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ನಾನು ಇಟ್ಟಿದ್ದೀನಿ ನೋಡಿ, ಈ ಥರ ಮಣ್ಣು ಹಾಕ್ಬಿಟ್ಟು ಬೌಲ್ ಇಟ್ಬಿಡಿ. ಸೊ ಆವಾಗ ಅಕ್ಕಿಗಳಲ್ಲಿ ಅಲ್ಲಿ ಅಂದರೆ ಈ ಪ್ಲೇಸ್ನ ನೋಡಿಕೊಂಡು ಅಲ್ಲೂ ಮೊಟ್ಟೆ ಇಕ್ತವೆ. ಇಲ್ಲ ಅಂತಂದರೆ ಅಕ್ಕಿಗಳು ಗೂಡಲ್ಲೇ ಇಕ್ತವೆ, ಆವಾಗ ಹೊಡೆದೋಗುತ್ತೆ. ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು, ಇದು ಕುರುಡು ಪಟ್ಟ, ಇದಕ್ಕೆ ಹೊಟ್ಟೆ ಸ್ಪಿನ್ನ ನೋಡಿ ಪಾಪ ಅದೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅಂದರೆ ತಿನ್ಸೋದು ಬಿಟ್ಬಿಟ್ಟಿದ್ದೀನಿ ನಾನು. ಹತ್ತತ್ರ 1-1.5 ವರ್ಷ ನೋಡ್ಕೊಂಡಿದ್ದೀನಿ ಅಕ್ಕಿನಿಂದ ನಾನೇ ತಿನ್ಸ್ಕೊಂಡು. ಇವಾಗ ಹಂಗಲ್ಲ, ಅಕ್ಕಿ ಅದೇ ತಿಂತೈತೆ ಗುರು. ಅಂದರೆ ಒಂದು 2 ದಿವಸ ಊಟನೇ ಹಾಕಿದ್ದಿಲ್ಲ ನಾನು, ಒಂದು ದಿವಸ ಊಟ ಹಾಕಿದ್ದಿಲ್ಲ. ಅಂದರೆ ಹೊಟ್ಟೆ ಸ್ವಲ್ಪ ಗೊತ್ತಾಗಬೇಕು ಅಂದ್ಬಿಟ್ಟು ಆಮೇಲೆ ಏನು ಮಾಡಿದೆ, ಬೌಲಿಟ್ಬಿಟ್ಟು ಅದ್ರ ಮುಂದೆ ರಾಗಿನ ಮೇಲೆಯಿಂದ ಸ್ವಲ್ಪ ಹಿಂಗೆ ಎತ್ತಿ ಹಿಂಗೆ ಉಯ್ದೆ. ಅವಾಗ ಪಟ ಅಂತ ಸೌಂಡ್ ಬರುತ್ತಲ್ಲ. ಸೊ ಅವಾಗ ಅಕ್ಕಿ ಒಂದ್ಸಲಿ ಬೀಕ್ ಆಗ್ತಾ ಅಷ್ಟೇ, ಕೊಕ್ಕೊಂದ್ಸಲಿ ಹಾಕ್ತು. ಆಮೇಲೆ ಗೊತ್ತಾಯ್ತು ಇದೆ ರಾಗಿ ತಿನ್ನಬೇಕು ಅಂತ. ಅಕ್ಕಿ ಅದೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂತು. ನಾನಾಗಿ ತಿನ್ನಿಸ್ತಾ ಇಲ್ಲ ಅವಾಗ. ಸೊ ಇಷ್ಟು ನಿಮಗೆ ಪ್ರೊಸೀಜರ್ ಗೊತ್ತಾಯಿತು ಅನಿಸುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಅಕ್ಕಿ ಮೊಟ್ಟೆ ಇಟ್ಮೇಲೆ ನಿಮಗೆ ಒಂದು 21 ಡೇಸ್ಗೆಲ್ಲ ಮರಿ ಹ್ಯಾಚ್ ಔಟ್ ಆಗುತ್ತೆ. ಅದಾದಮೇಲೆ ಅಕ್ಕಿ ನಾರ್ಮಲ್ ಫೀಡಿಂಗ್ ಆದಾಗ ಅದೇ ಫೀಡಿಂಗ್ ಕೊಡ್ತಾ ಇರುತ್ತೆ. ನೀವು ಪಟ್ಟಗಳನ್ನ ಯಾವಾಗ ಕಳ್ಕೊತೀರಾ ಅಂತಂದರೆ ಅಪ್ಪ ಅಮ್ಮಗೆ ಚೆನ್ನಾಗಿರೋ ಊಟಗಳು ಕೊಡ್ರಿ, ಚೆನ್ನಾಗಿ ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಆವಾಗ ಮರಿಗಳು ಹೆಲ್ದಿಯಾಗಿರುತ್ತೆ ಗೈಸ್. ಓಕೆನಾ, ಸೊ ಇದನ್ನ ನೀವು ಮಿಸ್ ಮಾಡ್ಕೊಂಬೇಡಿ. ನೀವು ಅಪ್ಪ ಅಮ್ಮನ ಎಷ್ಟು ಕೇರ್ಲೆಸ್ನಾಗಿ ನೋಡ್ಕೊತೀರೋ ಅಷ್ಟು ಕೇರ್ಲೆಸ್ಸಾಗಿ ಮರಿನ ಅಪ್ಪ ಅಮ್ಮ ನೋಡ್ಕೊಳ್ಳುತ್ತೆ. ಅದೇನು ನೋಡ್ಕೊಳ್ಳಲ್ಲ, ಬಟ್ ಅದಕ್ಕೆ ಏನು ಮಾಡೋಂಗಿರಲ್ಲ. ಆ ಸಿಚುವೇಷನಲ್ಲಿ ಏನು ಮಾಡೋ ಥರನೇ ಇರಲ್ಲ. ಇನ್ನು ನೀವೇ ಊಟ ಆಗ್ತಿಲ್ಲ ಕರೆಕ್ಟಾಗಿ ನೋಡ್ಕೊತಿಲ್ಲ ಅಂದರೆ ಇನ್ನು ಮರಿಗಳನ್ನ ಅದೇ ಹೆಂಗೆ ನೋಡ್ಕೊಳ್ತೀನಿ. ಸೊ ಅದ್ರ ಕೈಲಾದಷ್ಟು ಅದು ಟ್ರೈ ಮಾಡುತ್ತೆ. ಆಮೇಲೆ ಪಟ್ಟಗಳು ನ್ಯೂಟ್ರಿಷನ್ ಕೊರತೆಯಿಂದ ಸತ್ತೋಯ್ತವೆ. ಸೊ ಈ ಥರ ಆಗುತ್ತೆ, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಪಟ್ಟಗಳನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ರಿ. ಸೊ ಇದು ನಿಮ್ಮ ಡೌಟ್ ಏನು ಅಂತಂದರೆ ಅಕ್ಕಿ ಯಾವಾಗ ಮೊಟ್ಟೆ ಇಡುತ್ತೆ. ಅಕ್ಕಿ ಬಂದುಬಿಟ್ಟು 10ನೇ ಕಳ್ಳಿ ಮೇಲೇ ಮೊಟ್ಟೆ ಇಡ್ತವೆ. ಸೊ ತುಂಬ ಜನಕ್ಕೆ ಇನ್ನೂ ಸ್ವಲ್ಪ ಡೌಟ್ಗಳಿದೆ. ಒಂದೊಂದು ನೀರು ಮೊಟ್ಟೆಗಳು ಬರುತ್ತೆ, ಮೊಟ್ಟೆಗಳು ಕಟ್ಟೋದೇ ಇಲ್ಲ. ಸೊ ಅದೆಲ್ಲದಕ್ಕೂ ವೀಡಿಯೋ ಮಾಡಿದ್ದೀನಿ, ನೀವು ನಮ್ಮ ಚಾನಲ್ ಚೆಕ್ಔಟ್ ಮಾಡ್ಬೋದು. ಆಲ್ಮೋಸ್ಟ್ ನಿಮಗೆ ಎಲ್ಲ ಥರದ ವೀಡಿಯೋಸ್ ನಮ್ಮ ಚಾನಲ್ ಸಿಗುತ್ತೆ. ಈ ಕ್ಯಾಂಕರ್ಗಳಿಗೂ ಕೇಳ್ತೀರಾ, ಕ್ಯಾಂಕರ್ಗಳಿಗೂ ವೀಡಿಯೋ ಇದೆ ನಮ್ಮ ಚಾನಲಲ್ಲಿ. ಮತ್ತು ಚಿಕನ್ ಫಾಕ್ಸು ಕೂಡ ಇದೆ. ತುಂಬ ಎಲ್ಲ ಥರದ್ದು ನಿಮಗೆ ವೀಡಿಯೋಸ್ ಸಿಕ್ಕುತ್ತೆ, ಎಲ್ಲ ಥರದ್ದು ಸೊಲ್ಯೂಷನ್ ಸಿಕ್ಕುತ್ತೆ. ಜಸ್ಟ್ ಚಾನಲ್ನ ಚೆಕ್ಔಟ್ ಮಾಡಿ. ಸೊ ಇನ್ನು ನಿಮ್ಮ ಫ್ರೆಂಡ್ಸ್ ಯಾರನ್ನ ಪಾರಿವಾಳ ಸಾಕ್ತಾ ಇದ್ದಾರೆ, ಅವ್ರಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಅವ್ರಿಗೂ ಶೇರ್ ಮಾಡಿ. ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗರು ಉಳಿಸಿ ಅಂತ ಕೇಳ್ಕೊಂತ. ಟೇಕ್ ಕೇರ್ ಗೈಸ್, ಬೈ.